Hi guys, welcome back to my channel. KSETಗೆ ಯಾರೆಲ್ಲ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ರಿ ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈಗ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂ ಕೂಡ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪ್ಲೇಸ್ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅಂತಂದೇಳಿ ಒಂಚೂರು ನೋಡ್ಕೊಂಡ್ಬಿಟ್ಟು ನಿಮ್ಮ ತಯಾರಿಯನ್ನು ಆದಷ್ಟು ಬೇಗ ಡಬಲ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ಮ್ಯಾಕ್ಸಿಮಮ್ ಅಂದರೆ 5 ಡೇಸ್ ಇದೆ ನಿಮಗೆ. ಆ 5 ಡೇಸಲ್ಲಿ ನೀವು ಆದಷ್ಟು ಬೇಗ ಎಲ್ಲ ರಿವಿಷನ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಸ್ಟಡಿ ಮಾಡಿಕೊಂಡು ಒಂದು ಸಲ ರಿವಿಷನ್ ಮಾಡ್ಕೊಳ್ಳಿ. ಇನ್ನೇನು ಟೈಮ್ ಇಲ್ಲ ನಿಮಗೆ. ಮ್ಯಾಕ್ಸಿಮಮ್ ಅಂದರೆ 5 ಡೇಸ್ ಇದೆ. ಅಷ್ಟರೊಳಗಡೆ ನೀವು ಏನು ಮಾಡಬೇಕು, ನಿಮ್ಮ ತಯಾರಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಬಿಡಿ. ಅದಾದ ನಂತರ ಎಕ್ಸಾಮು 3 ಅವರ್ಸ್ ಇರುತ್ತೆ. ಡಿಫಿಕಲ್ಟ್ ಇರುವಂತಹ ಟಾಪಿಕ್ಗಳನ್ನು ನೀವು ಲಾಸ್ಟಿಗೆ ನೋಡ್ಕೊಳ್ಳಿ. ಈಸಿ ಇರುವಂತಹ ಟಾಪಿಕ್ಗಳಿಗೆ ಆನ್ಸರನ್ನು ಮಾಡ್ತಾ ಹೋಗಿ ಲಾಸ್ಟಿಗೆ ಡಿಫಿಕಲ್ಟ್ ಇರುವಂತಹ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಿ. ಅದಾದಮೇಲೆ ನಿಮಗೆ 3 ಅವರ್ಸ್ ಟೈಮ್ ಇರುತ್ತೆ. 300 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಮತ್ತು ನೀವು ಆದಷ್ಟು ಬೇಗ ಈಸಿ ಇರುವಂತಹ ಟಾಪಿಕ್ಗಳಿಗೆ ಫಸ್ಟ್ ಫೋಕಸ್ ಕೊಟ್ಟು ಆಮೇಲೆ ಡಿಫಿಕಲ್ಟ್ ಇರುವಂತಹ ಸಬ್ಜೆಕ್ಟ್ಗಳಿಗೆ ನೀವು ಸೆಕೆಂಡ್ ಪ್ರಿಫರೆನ್ಸನ್ನು ಕೊಡ್ತಾ ಹೋಗಿ. 2 ಪೇಪರನ್ನು ಒಟ್ಟಿಗೆ ಕೊಡುವ ಸಾಧ್ಯತೆ ಇದೆ. 2024ರಲ್ಲಿ 2 ಪೇಪರ್ಗಳನ್ನು ಒಟ್ಟಿಗೆ ಕೊಟ್ಟಿದ್ದರು. ಆದ್ದರಿಂದ ಟೈಮ್ ನಿಮಗೆ ಕಡಿಮೆ ಇರುತ್ತೆ. ಆದಷ್ಟು ಬೇಗ ಎಲ್ಲರೂ ನೀಟಾಗಿ ಒಂದು ಸಲ ಓದ್ಕೊಂಡು ಪಟಪಟ ಅಂತಂದೇಳಿ ಆನ್ಸರ್ ಮಾಡ್ತಾ ಹೋಗಿ. ಈಗ ನೋಡ್ತಾ ಇರ್ಬೋದು, ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಪೇಪರು ನನ್ನ ಹತ್ರ ಅವೈಲೇಬಲ್ ಇದೆ. ಪೇಪರ್ 1ಗೆ ಸಂಬಂಧಪಟ್ಟಂತೆ 2013ರಿಂದ 2024ರವರೆಗಿನ ಎಲ್ಲ ರೀತಿಯ ಕ್ವಶನ್ ಪೇಪರ್ಸು ನನ್ನ ಹತ್ರ ಅವೈಲೇಬಲ್ ಇದೆ. ಬಟ್ ಪೇಪರ್ 2ಅಲ್ಲಿ ಕಾಮರ್ಸ್ಗೆ ಮಾತ್ರ ಸಂಬಂಧಪಟ್ಟಂತೆ ಕ್ವಶನ್ಸ್ ಪೇಪರ್ಸು ನನ್ನ ಹತ್ರ ಅವೈಲೇಬಲ್ ಇದೆ. ಕಾಮರ್ಸ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಿ ನೀವೆಲ್ಲರೂ ಕೂಡ ನನಗೆ ಟೆಲಿಗ್ರಾಮಲ್ಲಿ ಕಮೆಂಟ್ ಮಾಡಿ ಕ್ವಶನ್ ಪೇಪರ್ಸನ್ನು ನೀವು ತೆಗೆದುಕೊಳ್ಬೋದು. ಕ್ವಶನ್ ಪೇಪರು ಯಾಕಪ್ಪ ಇಂಪಾರ್ಟೆಂಟ್ ಅಂತಂದರೆ ಅದರಲ್ಲೇ ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಈಗ 2013ರಿಂದ 2024ರವರೆಗೆ ನೀವು ಎಲ್ಲ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಹೋದರೆ ಅದರಲ್ಲಿಯೇ ಕೆಲವೊಂದಷ್ಟು ಕ್ವಶನ್ಸ್ ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಕ್ವಶನ್ ಪೇಪರ್ಸು ನಿಮಗೆ ಅಗತ್ಯ. ಇನ್ನೊಂದು, ಅವರು ಯಾವ ರೀತಿಯಾಗಿ ಕ್ವಶನ್ ಪೇಪರನ್ನು ಫ್ರೇಮ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ಒಂದು ಬೇಸ್ ಮೇಲೆ ನೀವು ಏನು ಮಾಡಬೇಕಾಗುತ್ತೆ, ನಿಮ್ಮ ತಯಾರಿಯನ್ನು ಡಬಲ್ ಮಾಡಬೇಕಾಗುತ್ತೆ. ಆದ್ದರಿಂದ ಕಾಮರ್ಸ್ ಸ್ಟೂಡೆಂಟ್ಸ್ ಯಾರ್ಯಾರೆಲ್ಲಿದ್ದೀರಿ ನೀವೆಲ್ಲರೂ ಕೂಡ ಸೆಕೆಂಡ್ ಪೇಪರ್ ನಿಮಗೆ ಕ್ವಶನ್ ಪೇಪರ್ಸ್ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ಒಂದು ನಾವು ಕಳಿಸುವಂಥ PDF ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ತಯಾರಿಯನ್ನು ಚುರುಕುಗೊಳಿಸಿ. ಪೇಪರ್ 1 ಮತ್ತು ಪೇಪರ್ 2 2 ರೀತಿಯ ಕ್ವಶನ್ ಪೇಪರ್ಸು 2013ರಿಂದ 2024ರವರೆಗೆ ಅವೈಲೇಬಲ್ ಇದೆ ನನ್ನ ಹತ್ರ. ಪೇಪರ್ 1ಗೆ ಸಂಬಂಧಪಟ್ಟಂತೆ ಎಲ್ಲ ಅಭ್ಯರ್ಥಿಗಳು ಕೂಡ ನನಗೆ ಕಮೆಂಟ್ ಮಾಡಿ ಅಥವಾ ಟೆಲಿಗ್ರಾಮಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಕ್ವಶನ್ ಪೇಪರ್ಸನ್ನು ನೀವು ತಗೊಳ್ಬೋದು. ಪೇಪರ್ 2 ಓನ್ಲಿ ಕಾಮರ್ಸ್ ಸ್ಟೂಡೆಂಟ್ಗಳಿಗೆ ಮಾತ್ರ ನಾನು ಕ್ವಶನ್ ಪೇಪರ್ಸನ್ನು ಸೆಂಡ್ ಮಾಡ್ತೀನಿ. ಓಕೆನಾ? ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮನ್ನು ಚಾನಲನ್ನು ಜಾಯ್ನ್ ಆಗಿ ನಿಮಗೆ ಬೇಕಾದಂತಹ ಕ್ವಶನ್ ಪೇಪರ್ಸನ್ನು ನೀವು ನನ್ನ ಹತ್ರ ಪಡೆದುಕೊಳ್ಬೋದು. ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ನೀವು ಕ್ವಶನ್ ಪೇಪರ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. KSETಗೆ ಸಂಬಂಧಪಟ್ಟಂತೆ ಪೇಪರ್ 1 ಪೇಪರ್ 2 2 ಸಬ್ಜೆಕ್ಟ್ಗಳು ನನ್ನ ಹತ್ರ ಕ್ವಶನ್ ಪೇಪರ್ಸ್ ಇದ್ದಾವೆ. ಬಟ್ ಪೇಪರ್ 2 ಕಾಮರ್ಸ್ ಸ್ಟೂಡೆಂಟ್ಗಳಿಗೆ ಮಾತ್ರ. ಪೇಪರ್ 1 ಎಲ್ಲ ಅಭ್ಯರ್ಥಿಗಳು ಸೇಮ್ ಇರುತ್ತೆ. ನೀವು ನನಗೆ ಕಮೆಂಟ್ ಮಾಡಿರಿ ಅಥವಾ ಮೆಸೇಜ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆನಾ? KSETಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ, ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟು. ಇನ್ನು 5 ದಿನ ಟೈಮ್ ಮಾತ್ರ ನಿಮಗಿರೋದು. ಆದಷ್ಟು ಬೇಗ ನಿಮ್ಮ ಸ್ಟಡಿಯನ್ನು ಡಬಲ್ ಮಾಡ್ಕೊಳ್ಳಿ. ಓಕೆನಾ? ನನ್ನ ಚಾನಲ್ ಸಬ್ಸ್ಕ್ರೈಬರ್ ಯಾರ್ಯಾರಿದ್ದೀರಿ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. KSET ಬರೆಯುವಂತಹ ಅಭ್ಯರ್ಥಿಗಳಿಗೆ ನೀವು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಬೇಕಂತಂದೇಳಿ ನಾನು ಶುಭ ಹಾರೈಸ್ತೀನಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ. ಗುಡ್ ಲಕ್.